ಸಂವಿಧಾನ ವಿರೋಧಿ ಹೇಳಿಕೆ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿ ರದ್ದುಗೊಳಿಸುವ ಹುನ್ನಾರದ ವಿರುದ್ಧ ದಲಿತ ಸಂಘಟನೆಗಳ ಮಹಾಮಂಡಳಿಯಿಂದ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ದಲಿತ ಸಂಘಟನೆಗಳ ಮಹಾಮಂಡಳದಿಂದ ಸಂವಿಧಾನ ವಿರೋಧಿ ಹೇಳಿಕೆ ನೀಡುತ್ತಿರುವ ಅನಂತಕುಮಾರ್ ಹೆಗಡೆ ವಿರುದ್ಧ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿ ರದ್ದುಗೊಳಿಸುವ ಹುನ್ನಾರದ ವಿರುದ್ಧ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಗೃಹ ಸಚಿವರಿಗೆ ತಲುಪಿಸುವಂತೆ ಮನವಿ ಸಲ್ಲಿಸಲಾಯಿತು. ಅನಂತಕುಮಾರ್ ಹೆಗಡೆ ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಒಂದು ಪ್ರಚಾರ ಮಾಡಿ ಜಾತಿಗಳನ್ನ ಒಡೆಯುವುದು, ಸಂವಿಧಾನ ವಿರೋಧಿ ಹೇಳಿಕೆ ನೀಡುವುದು ರೂಢಿಯಾಗಿದೆ. ನಮ್ಮ ತಾಲೂಕಿನ ಬಿಜೆಪಿ ಮುಖಂಡರು ತಮ್ಮ ಪಕ್ಷದ ಹಿತಾಸಕ್ತಿ ಕಾಪಾಡಿಕೊಳ್ಳಲು ಆತನಿಗೆ ಸಹಕರಿಸುತ್ತಿದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ದಲಿತರಿಂದ ಆತನ ವಿರುದ್ಧ ಪ್ರತಿಭಟನೆಗಳು ಶುರುವಾಗಿದೆ. ನಮ್ಮ ತಾಲೂಕಿನಿಂದ ಆತನನ್ನು ಗಡೀಪಾರು ಮಾಡಬೇಕು, ಇಲ್ಲವಾದರೆ ತಾಲೂಕಿನ ಲಕ್ಷಾಂತರ ಶೋಷಿತರು ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ದಲಿತ ಸಂಘಟನೆಗಳ ಮಹಾಮಂಡಳ ಅಧ್ಯಕ್ಷರಾದ ಲಕ್ಷ್ಮಣ ಮಾದಾರ ಹೇಳಿದರು. ವರದಿ ಟಿ ಶಶಿಕಾಂತ್, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ. ಬೆಂಕಿ ಹಚ್ಚಾಕಿ ನಂಬರ್ 1 ಅದಾನಂತ ಕೊಡ್ತಾ ಇದ್ದಾರೆ. ಅದ ಅವರಿಗೆ ಬಿಟ್ಟಿದ್ರು, ಅವ್ರಿಗೆ ಆಗ್ತಾಗಿತ್ತು. ಶಾರ್ಟ್ ಪೀರಿಯಡ್ ನಲ್ಲಿ ಒಂದೇ ದಿವಸದಲ್ಲಿ ದೇಶಕ್ಕೆ ಬೆಂಕಿ ಹಚ್ಚುವಂತ ಕಲೆ ಅನಂತಕುಮಾರ್ದಲ್ಲಿ ಇದೆ. ಆ ಒಂದು ಕಲೆಗೆ ಇವರೇನು ಅವನಿಗೆ ತಲೆ ಮೇಲೆ ಇಟ್ಕೊಳ್ತಾ ಇದ್ದಾರೆ. ನಮ್ಮ ಸಂಘರ್ಷ ತರುವಂತ ಒಂದು ಈ ಕೆಲಸ ಈ ದೇಶದೊಳಗೆ ನಡೆದಿದೆ. ಅದಕ್ಕೆ ಈ ದೇಶದೊಳಗೆ ಈಗೇನು ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆ ಕೊಟ್ಟಿದ್ದಾರೋ ಅವ್ರಿಗೆ ಧಿಕ್ಕಾರ ಇರ್ತಿತ್ತು ನಮ್ಗೆ ಅವತ್ತು. ಅದಕ್ಕಾಗಿ ಅವ್ರನ್ನ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಲ್ದಂಗ ಈ ಖಾನಾಪುರ ತಾಲೂಕದ ಎಲ್ಲ ಬಿಜೆಪಿ ಎಲ್ಲ ನಾಯಕರು ಇವರು ಮ್ಯಾಲ್ ಮಾತ್ರ ಸುಮ್ಮ ಇರ್ತಾರೆ, ಒಳಗೆಲ್ಲ ವಿರೋಧ ಇದ್ದಂಗೆ ಕಾಣಿಸ್ತಾರೆ. ಆದ್ರೆ ಇವ್ರ ಪಕ್ಷದ ನಿರ್ಣಯಕ್ಕೆ ಇವ್ರು ಬಾಧ್ಯರಿದ್ದಂಗೆ ಕಾಣ್ತಾರೆ. ಅದಕ್ಕಾಗಿ ಈ ಖಾನಾಪುರದ ಎಲ್ಲ ಬಿಜೆಪಿ ಸದಸ್ಯರು ಏನಿದಾರು ಅಥವಾ ನಾಯಕರು ಏನಿದಾರು ಈ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಗೆ ವಿರುದ್ಧವಾಗಿ ಅವರು ಇದಾ ಮಾಡ್ಬೇಕಂತೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಭಾರತದ ಸಂವಿಧಾನಕ್ಕೆ, ಭಾರತದ ಸಂವಿಧಾನಕ್ಕೆ, ಸಂವಿಧಾನದ ವಿರೋಧಿಗಳಿಗೆ, ಸಂವಿಧಾನದ ವಿರೋಧಿಗಳಿಗೆ, ಸಂವಿಧಾನದ ವಿರೋಧಿಗಳಿಗೆ, ಅನಂತಕುಮಾರ್ ಹೆಗಡೆಗೆ, ಅನಂತಕುಮಾರ್ ಹೆಗಡೆಗೆ, ಅನಂತಕುಮಾರ್ ಹೆಗಡೆಗೆ, ಅನಂತಕುಮಾರ್ ಹೆಗಡೆಗೆ, ಸಂವಿಧಾನ ವಿರೋಧಿ ಅನಂತಕುಮಾರ್ ಹೆಗಡೆಗೆ, ಸಂವಿಧಾನ ವಿರೋಧಿ ಅನಂತಕುಮಾರ್ ಹೆಗಡೆಗೆ ಬೇಕೇ ಬೇಕು, ಬೇಕೇ ಬೇಕು. ಜಾತಿ ವಿರೋಧಿ ಅನಂತಕುಮಾರ್ ಹೆಗಡೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅನಂತಕುಮಾರ್ ಹೆಗಡೆಗೆ, ಅನಂತಕುಮಾರ್ ಹೆಗಡೆಗೆ. ಖಾನಾಪುರ ತಾಲೂಕಿನ ಮಹಾಮಂಡಳ ಅಧ್ಯಕ್ಷರಾದಂಥ ಲಕ್ಷ್ಮಣ ಮಾದಾರ್ ಅವರು ಆಲ್ರೆಡಿ ಮಾತಾಡಿದ್ದಾರೆ. ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಕೊಡುಕಿಂತ ಪೂರ್ವದೊಳಗೆ ಈ ದೇಶದೊಳಗೆ ಯಾವ ಸಂವಿಧಾನ ಜಾರಿ ಇತ್ತಂದ್ರೆ ಮನು ಸಂವಿಧಾನ ಜಾರಿ ಇತ್ತು. ಆ ಮನು ಸಂವಿಧಾನ ಪ್ರಕಾರ ಆ ಎಲ್ಲ ಅಧಿಕಾರಿಗಳು, ಸಂಪತ್ತಿನ ಅಧಿಕಾರ ಇರ್ಬೋದು, ಶಿಕ್ಷಣದ ಇರ್ಬೋದು, ಆರ್ಥಿಕತೆ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಅಧಿಕಾರಿಗಳು ಆ ಒಂದು ಉತ್ತಮ ವರ್ಗ ಅಂತ ಹೇಳಿ ಅನ್ಸ್ಕೊಂಡಿದ್ದೆ. ಆ ವರ್ಗದ ಕೈಯಲ್ಲೇ ಇರತಕ್ಕಂಥ ಒಂದು ವ್ಯವಸ್ಥಿತವಾದ ಆ ಮನುಶಾಸ್ತ್ರದ ಪ್ರಕಾರ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಮರಳಿ ಮತ್ತು ಅದನ್ನು ಈಗ NEP ಅಂತ ತೆಗೆದಿದ್ದಾರೆ. NEP ಅಂದರೆ ಮತ್ತು ಈಗ ಹೊಸ ಶಿಕ್ಷಣ ನೀತಿ ಅಂಥೇಳಿ ಅದನ್ನು ಯಾಕೆಲ್ಲ ಮಾಡಿದಾರಪ್ಪ ಅಂದ್ರೆ ಆ ಮನುಶಾಸ್ತ್ರದ ಪ್ರಕಾರ ಈ ಶೂದ್ರರಿಗೆ ಶಿಕ್ಷಣ ನಿಷೇಧ. ಯಾರೇ ಇರ್ಬೋದು, ಇವತ್ತು ಲಿಂಗಾಯತ್ ಇರ್ಬೋದು, ಮರಾಠ, ಮಾಳಿ, ಕೋಳಿ, ಕುಂಬಾರ್, ಬಡಿಗೇರ್, ನಲ್ಗೇರ್, OBC, SC, ST, OBC, ಮೈನಾರಿಟಿ ಯಾರೇ ಇರ್ಬೋದು, ಅವ್ರಿಗೆ ಶಿಕ್ಷಣದ ಹಕ್ಕು ಕೊಡಬಾರ್ದು ಅಂತೇಳಿ NEP ಜಾರಿಗೆ ತಂದಿರು. ಮತ್ತು ಅದೇ ರೀತಿ ಈಗ ಮೊನ್ನೆ ಒಂದು CAA ಜಾರಿ ಮಾಡಿದ್ದಾರೆ. ಇನ್ನೇ 2 ದಿವಸ ಹಿಂದೆನೇ ಅದನ್ನು ಆ CAA ಜಾರಿ ಮಾಡಿ ಮತ್ತು ಅದನ್ನು ಪೌರತ್ವ ಒಂದು ಕೊಡುವಂಥ ಒಂದು ಕೆಲಸಗಳು ಮಾಡ್ಕೊತ ಬರತ್ತಾರಂದ್ರೆ ಇದರ ಹಿನ್ನೆಲೆ ಏನೈತಪ್ಪ ಅಂದ್ರೆ ದಲಿತರಿಗೆ, ಮುಸ್ಲಿಮರಿಗೆ ಇದನ್ನು ಭಾಳ ಒಂದು ವ್ಯತಿರಿಕ್ತವಾದಂಥ ಒಂದು ಶಕ್ತಿಯನ್ನು ನಿರ್ಮಾಣ ಮಾಡುವಂಥ
ಒಂದು ಕ್ರಿಯೇಟಿವ್ ಕೆಲಸ ಈ ದೇಶದೊಳಗೆ ನಡೆದೈತಿ. BJP ಗೌರ್ಮೆಂಟ್ದಿಂದ ನಡೆದೈತಿ. ಅದ BJP ಸರ್ಕಾರದೊಳಗೊಬ್ಬ ಮಂತ್ರಿ ಆಗಿರ್ತಕ್ಕಂಥ 2017 ಇದ ನಮ್ಮ ಅನಂತಕುಮಾರ್ ಹೆಗಡೆ ಅವರನ್ನ ಕಡೆಯಿಂದನೇ ಹೇಳಿಸಿದಾರೆ. ಅವ್ರು ನಾವು ಬಂದಿರೋದ ಸಂವಿಧಾನ ಬದಲಾಸಕ್ಕಾಗಿ ಅಂಥೇಳಿ. ಹಾಗಾಗಿ ಆ ಸಂವಿಧಾನ ಇವರಿಗೆ ಭಾಳ ಮುಳುವಾಗಿದೆ. ಆದ ಸಂವಿಧಾನ ಮೂಲಕನೇ ಇವರು MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಪ್ರಧಾನಿಗಳಾಗಿದ್ದಾರೆ. ಮತ್ತು ಆ ಸಂವಿಧಾನ ಇಲ್ಲ ಅಂದರೆ ಇವರಲ್ಲಿ ಯಾವ ಪ್ರಧಾನಿ ಆಗ್ತಾರ ಅಥವಾ ಯಾವ MP ಗಳಾಗ್ತಾರ, ಮತ್ತು ಇವರಿಗೆ ಯಾವ ಮಾತಾಡೋ ಹಕ್ಕೈತಿ? ಇವ್ರು ಮಾತಾಡೋ ಹಕ್ಕು ಕೊಟ್ಟಿದ್ದನೇ ಸಂವಿಧಾನ. ಅದಕ್ಕಾಗಿ ಆ ಸಂವಿಧಾನವನ್ನು ದುರ್ಬಲಗೊಳಿಸುವಂಥ ಕೆಲಸ ವ್ಯವಸ್ಥಿತವಾಗಿ ಈ ದೇಶದಾಗ ನಡೆದೈತಿ. ಆ ದೇಶದೊಳಗೆ ಏನು ನಡೆದೈತೆ ಅದನ್ನು ಇವರು ಅನಂತಕುಮಾರ್ ಹೆಗಡೆ ಅವ್ರ ಮುಖಾಂತರ ಹೇಳಿಕೆ ಕೊಡುವಂಥ ಈ ವ್ಯವಸ್ಥಿತ ಕೆಲಸ ನಡೆದೈತಿ. ಅದು ಅವ್ರ ವೈಯಕ್ತಿಕ ಅಂತ ಹೇಳಿಕೆ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನು? ಆ ಪಾರ್ಟಿಗೆ ಸಂಬಂಧ ಇಲ್ಲ, ಹಂಗಾದ್ರೆ ಪಾರ್ಟಿ ಹಿಂಗೆ ತೆಗೆದಾಕ್ರಿ ಅಂದ್ರೆ ಇದರ ಅರ್ಥ ಏನು? ಅವರು ಅವ್ರದ್ದು ಒಂದು ವ್ಯವಸ್ಥಿತವಾದ ಪಿತೂರಿ ಐತಿ ಇದ್ರೊಳಗೆ. BJP ಗೌರ್ಮೆಂಟ್ದ ವ್ಯವಸ್ಥಿತವಾದ ಪಿತೂರಿ. ಆ ಪಿತೂರಿಯನ್ನು ಅನಂತಕುಮಾರ್ ಹೆಗಡೆ ಅವರಲ್ಲಿ ಯಾಕೆ ಅನಂತಕುಮಾರ್ ಹೆಗಡೆ ಅವ್ರನ್ನ ಬಿಟ್ಟ ಬೇರೆ ಅಭ್ಯರ್ಥಿಗಳು ಇಲ್ವಾ ಅಂತ ಅದು BJPದವ್ರು ವಿಚಾರ ಮಾಡ್ಬೇಕ್ರಿ. ಅದು ನಮ್ಮ ಸಮಸ್ಯೆ ಅಲ್ಲ. BJPದವರು BJP ಪಕ್ಷ ಆಮೇಲೆ ಹಾಕಾರ ಅವರು ಮೊದಲು ಈ ಊರಿಂದ ನಾಗರಿಕರವರು ಈ ಊರಿಂದ ವಿಚಾರ ಮಾಡ್ಬೇಕ್ರಿ. ಅವ್ರು ಮೊದಲು ನಾವು ಎಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡಿಸ್ತಾ ಇದ್ದೀವಿ, ಎಂಥ ಒಬ್ಬ ವ್ಯಕ್ತಿಗೆ ಫ್ರೀಯಾಗಿ ಓಟ್ ಕೊಡ್ತಾ ಇದ್ದೀವಿ, ಅವನಿಂದ ಕ್ಷೇತ್ರ ಹಾಳಂತಂದ್ರೆ ಏನ್ರಿ? ನಮ್ಮ ಕುಟುಂಬ ಹಾಳ, ನಮ್ಮ ಮಕ್ಕಳ ಭವಿಷ್ಯ ಹಾಳ, ಇಲ್ಲೇ ಉದ್ಯೋಗಗಳ ಹಾಳ. ಇದು ಅವ್ರು ವಿಚಾರ ಮಾಡ್ಬೇಕಂತ ನಂದು ಕೂಡ ನೋವು ಇದೇ ಇದೆ. ಖಾನಾಪುರದಲ್ಲಿರುವಂತ BJP ಪದಾಧಿಕಾರಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕೆ ಈ ನಮ್ಮ ಈ ಭಾಗದಲ್ಲಿ ಇರುವಂತ BJP ಕಾರ್ಯಕರ್ತರಿಗೆ ಅಥವಾ BJP ಮುಖಂಡರಿಗೆ ಯಾಕೆ ಅರ್ಥ ಆಗ್ತಾ ಇಲ್ವಾ ಅಂತ ಅದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಸರ್. ಅದೇ ಪ್ರಶ್ನೆ ನಿಮ್ಮ ಮುಖಾಂತರ ಇಲ್ಲಿಯ ಸ್ಥಳೀಯ BJP ಅವರಿಗೆ ನಾನು ಕೇಳ್ತಾ ಇದ್ದೀನಿ. ಅವರು ಮನಸ್ಸು ಮಾಡಿದ್ರೆ ಅವ್ರ ಹೈಕಮಾಂಡಿಗೆ ಇವರು ಒಂದು ಮನವಿ ಮಾಡಿಕೊಂಡು ಅವರು ಕ್ಯಾಂಡಿಡೇಟ್ ಅನ್ನು ಬದಲಿಸಬಹುದು. ನೋಡ್ರಿ, ಆ ಕ್ಯಾಂಡಿಡೇಟು ಕೆಲಸನೂ ಮಾಡಂಗಿಲ್ಲ, 5 ವರ್ಷ ಮುಖಾನು ತೋರ್ಸಂಗಿಲ್ಲ, ಮತ್ತು ಮೇಲೆ ಸಮಾಜ ಘಾತು ಮಾಡುವಂತ ಹೇಳಿಕೆಗಳನ್ನು ಕೊಡ್ತಾರ. ಇವರು ಪ್ರಧಾನಮಂತ್ರಿ ಯಾವತ್ತು ಪ್ರಧಾನಮಂತ್ರಿ ಹಾಕಾರಲ್ಲ, ಅವರು ಸಂವಿಧಾನಕ್ಕೆ ತಲಿಬಾಗಿ ನಮಸ್ಕಾರ ಮಾಡಿ ಲೋಕಸಭೆಯಲ್ಲಿ ಹೋಗ್ತಾರ. ಮತ್ತು ಅವ್ರದ್ದೇ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವ್ರು ಒಬ್ಬ ಸೀನಿಯರ್ ಕ್ಯಾಂಡಿಡೇಟ್ ಇವರು ಆ ಸಂವಿಧಾನವನ್ನ ಬೇಕಾದಂಗೆ ಅವಮಾನ ಮಾಡ್ಕೊಂಡು ಅಡ್ಡಾಡ್ತಾರೆ. ಅಂದ್ರೆ ಇವ್ರದ್ದು ಡಬಲ್ ಇದಿದೆ ಅಂತ ತಿಳ್ಕೊಬೇಕಾಗುತ್ತೆ. BJPದವ್ರು ಒಂದ್ ಸೈಡ್ ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ಮಾಡ್ತಾರೆ, ಇನ್ನೊಬ್ರು ಅದರ ಅವಮಾನ ಮಾಡ್ಕೊಂತ ಅಡ್ಡಾಡ್ತಾರೆ. ಅಂದ್ರೆ ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಇದೆ. ಯಾಕೆ ಕೇಂದ್ರ ಲೋಕಸಭಾ ನಮ್ಮ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆಗೆ ಬೆಂಬಲ ಕೊಡ್ತಾ ಇದಾರ ಅಂತ ಮತದಾರರೆಲ್ಲರೂ ಕೂಡಿ? ಯಾರು ಕೊಡ್ತಾ ಇದ್ದಾರೆ? ಅಲ್ಲ, ಪದೇ ಪದೇ ಅವರು MP ಆರಿಸಿ ಬರೋದ್ರಿಂದ ದೃಷ್ಟಿ ಹೋಗ್ತಾ ಇದೆ ಅಂತ. BJP ಪಕ್ಷದ್ದು ಪರ್ಸನಲ್ ಕ್ವಶನ್ಸ್ ಇವು. BJP ಪಕ್ಷ ಟಿಕೆಟ್ ಕೊಡ್ತದ, ಟಿಕೆಟ್ ಕೊಟ್ಟಾದ್ಮೇಲೆ ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ ಅಂತ ಹೇಳ್ತಾರ. ಅನಂತಕುಮಾರ್ ನೋಡಿ ಓಟ್ ಹಾಕ್ರಿ ಅಂತ ಹೇಳಂಗಿಲ್ಲ. ಅನಂತಕುಮಾರ್ ನೋಡಿ ಓಟ್ ಹಾಕ್ರಿ ಅಂತಂದ್ರೆ ನನ್ನ ಮಗಗೆ ಖಾನಾಪುರದಿಂದ 10 ಓಟು ಬಿಡಲ್ಲ. ಇವ್ರು ಹೇಳೋದೇನು? ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ. ಈ ಒಂದು ಸ್ಟ್ಯಾಂಡರ್ಡ್ಸ್ ಮ್ಯಾಗ ಅವನಿಗೆ ಇದನ್ನ ಆಗ್ತಾ ಇದೆ, ಲಾಭ ಆಗ್ತಾ ಇದೆ. ಸೊ BJP ಅವರು ಏನಾದ್ರು ಈ ಬಾರಿನೂ ಅನಂತಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಕೊಟ್ಟರು, ಇದು ಸಲ ಮೋದಿ ಅವ್ರ ಹೆಸರು ಹೇಳ್ಕೊಂಡೇ ಚುನಾವಣೆ ಮಾಡ್ತಾರ? 100% ಮೋದಿ ಹೆಸರು ಹೇಳ್ಕೊಂಡೇ ಚುನಾವಣೆ ಮಾಡ್ತಾರ. ನಾ ಇದೇ ಊರದಲ್ಲಿ ಇರೋದ್ರಿಂದ BJPಯಲ್ಲಿ ಇರುವಂತ ಪದಾಧಿಕಾರಿಗಳಲ್ಲಿಯೇ ಅದು ಸ್ವಲ್ಪ ಅಸಮಾಧಾನ ಉಂಟಾಗಿದೆ. ಇವತ್ತು ಖಾನಾಪುರ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಹಿಂದುಳಿದ ವರ್ಗದ ಎಲ್ಲ ಪದಾಧಿಕಾರಿಗಳು ಖಾನಾಪುರ ತಹಶೀಲ್ದಾರ್ ಆಫೀಸಿಗೆ ಬಂದು ನಾವು ಇವತ್ತೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿಯ ತಾತ್ಪರ್ಯ ಏನಂತಂದ್ರೆ, ನಮ್ಮ ಕೆನರಾ ಲೋಕಸಭಾ ಸದಸ್ಯರಾದಂಥ ಅನಂತಕುಮಾರ್ ಹೆಗಡೆ ಅವ್ರಿಗೆ ವರ್ಷದಲ್ಲಿ ಒಂದು ಸರಿ ಅಥವಾ 5 ವರ್ಷಕ್ಕೊಮ್ಮೆ ಮುಳ್ವ್ಯಾಧಿ ನೋವು ಹೇಳ್ತಾ ಇರ್ತದೆ. ಅವ್ರಿಗೆ ಮುಳ್ವ್ಯಾಧಿ ಇದೆ ಅಂತ ಅನ್ಸುತ್ತೆ ನನಗೆ. 5 ವರ್ಷ ಸುಮ್ಮನೆ ಮಲ್ಕೊಂಡು ಜನ ನೀರಿಲ್ಲದೆ ಒದ್ದಾಡ್ತಿರ್ತಾರ, ರಸ್ತೆಗಳಿಲ್ಲದೆ ಆಕ್ಸಿಡೆಂಟ್ಗಳು ಆಗ್ತಾ ಇದಾವ, ಬಡವರಿಗೆ ದುಡಿದು ತಿನ್ನಕ್ಕೆ ಕೆಲಸ ಇಲ್ಲ. ಇವು ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲದೆ ಇರುವಂಥ ಅನಂತಕುಮಾರ್ ಹೆಗಡೆ ಕೇವಲ ಚುನಾವಣೆ ಬಂದಾಗ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡೋದು, ಸಂವಿಧಾನದ ವಿರುದ್ಧ ಹೇಳಿಕೆಗಳನ್ನು ಕೊಡೋದು, ಎದ್ದು ಬಿದ್ದರೆ ಆ ಸಂವಿಧಾನದ ವಿರುದ್ಧ ಹೇಳಿಕೆ ಕೊಡೋದು, ಅದು ಒಂದೇ ಹಿಡ್ಕೊಂಡು ಬಿದ್ದಾನ ಯಪ್ಪ. ಆ ಸಂವಿಧಾನದಿಂದ ಈ ದೇಶದಲ್ಲಿ ಇರುವಂತ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಇತರ ಬಡ ಜನ ಸುಖದಿಂದ ಬದುಕ್ತಾ ಇದ್ದಾರೆ. ಆ ಸಂವಿಧಾನ ಇದೆ ಅಂತ ಹೇಳಿ ಇವತ್ತು ನಾವು ಉಸಿರಾಡುತ್ತಾ ನಮ್ಮ ಜೀವನಗಳನ್ನ ಚೆನ್ನಾಗಿ ನಾವು ಮಾಡ್ಕೋತಾ ಇದ್ದೀವಿ. ಈಗ ಅವನಿಗೆ ಬ್ಯಾಡಾಗಿದೆ. ಏನು? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸುಖದಿಂದ ಏನಿದಾರಲ್ಲ, ಆ ಸಂವಿಧಾನದ ಮುಖಾಂತರ
ಆದ ಅವನಿಗೆ ಬೇಡಾಗಿದೆ. ಅವನಿಗೆ ಏನು ಬೇಕಾಗಿದೆ ಅಂತಂದ್ರೆ ಇವರೆಲ್ಲರೂ ಉಪವಾಸ ಸಾಯ್ಬೇಕು. ಇಲ್ಲಿ ಹೊಟ್ಟಿಗೆ ಅನ್ನ ಇಲ್ಲದೆ ದುಡಿಮೆ ಇಲ್ಲದೆ ಎಲ್ಲರೂ ಉಪವಾಸದಿಂದ ಸಾಯ್ಬೇಕು. ಅನಂತ್ ಕುಮಾರ್ ಹೆಗಡೆಗೆ ಬಹಳ ಸಂತೋಷ ಅಂತ ಅನ್ಸುತ್ತೆ ನನಗೆ. ಇಂಥ ಲುಚ್ಚ ನನ್ನ ಮಗನ ಈ ಬಿಜೆಪಿದವರು ಟಿಕೆಟ್ ಕೊಟ್ಟು ನಮ್ಮ ಭಾಗದ MP ಮಾಡಕ್ ನಿಂದಿರ್ತಾರ. ನಾ ಈ ಭಾಗದ ಬಿಜೆಪಿ ಪದಾಧಿಕಾರಿಗಳಿಗೆ ಕೇಳ ಬಯಸ್ತೀನಿ, ನಿಮ್ಮ ಮನಸ್ಸಿಗಾದ್ರೂ ಇಂಥ ಒಬ್ಬ ಕ್ಯಾಂಡಿಡೇಟ್ ಒಪ್ಪಿಗೆ ಅದಾನೇನ? ನಾಳೆ ನೀವು ಈಗ ತಕ್ಷಣ ನನ್ನ ಪ್ರೆಸ್ ಕಾನ್ಫರೆನ್ಸ್ ಮುಗಿದ ನೀವು ಆದ್ಮೇಲೆ ನೀವು ಬೇಕಾದ್ರೆ ನನಗೆ ಉತ್ತರ ಕೊಡ್ರಿ. ಇಂಥ ಒಬ್ಬ ಲುಚ್ಚ ನನ್ನ ಮಗ ನಮ್ಮ ಊರನ್ನ ನೀವು ಇಂಥವ್ನ ಕೈಯಾಗ ಕೊಡ್ತೀರಿ. ನೀವು ಬಿಜೆಪಿ ಗೆಲ್ಲಿಸ್ರಿ ಅವನಿಗೆ, ನಾವು ಬೇಡ ಅನ್ನಂಗಿಲ್ಲ. ಆದ್ರೆ ಬಡವ್ರ ಬಗ್ಗೆ ಕಾಳಜಿ ಮಾಡಲಿ, ದಲಿತರ ಬಗ್ಗೆ ಕಾಳಜಿ ಮಾಡಲಿ, ಸಾರ್ವಜನಿಕರ ಬಗ್ಗೆ ಕಾಳಜಿ ಮಾಡಲಿ. ಕುಡಿಲಿಕ್ಕೆ ನೀರು ಇದೆಯೋ ಇಲ್ಲೋ ಈ ಭಾಗದಲ್ಲಿ, ಓಡಾಡ್ಲಿಕ್ಕೆ ರಸ್ತೆ ಇದೆಯೋ ಇಲ್ಲೋ ಈ ಭಾಗದಲ್ಲಿ, ಇಂಥ MP ಅಂತ ತಗೊಂಡ್ ಬಿಡ್ರಿ ನೀವು. ಇವು ಏನ್ರಿ ಎದ್ದು ಬಂದ್ರೂ ಪಾಕಿಸ್ತಾನ, ಮುಸಲ್ಮಾನರು, ಸಂವಿಧಾನ ಇದಿಷ್ಟು ಬಿಟ್ರೆ ಇವನ್ ಕಡೆ ಬೇರೆ ಯಾವುದು ಮಾತುಗಳಿಲ್ಲ. ಇಂಥ ಒಬ್ಬ ಲೋಕಸಭಾ ಸದಸ್ಯ ನಮಗ್ ಬೇಕಾ? ಅದಕ್ಕಾಗಿ ಇವತ್ತು ನಾವೆಲ್ಲ ದಲಿತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಬಹಳ ಸೂಕ್ಷ್ಮ